ನಮಸ್ಕಾರ ಸ್ನೇಹಿತರೆ, ಚಿಗುರು ಡಿಫೆನ್ಸ್ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಾವು ಈಗ ರೀಸೆಂಟ್ ಆಗಿರೋ ನೋಟಿಫಿಕೇಷನ್ ನೋಡ್ತಾ ಹೋದಂಗೆ ಸ್ಟೇಟ್ ಗೌರ್ಮೆಂಟ್ಗಿಂತ ಜಾಸ್ತಿ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅಂಥ ಒಂದು ಪರೀಕ್ಷೆಗಳ ಪ್ರಶ್ನಾಪತ್ರಿಕೆಗಳ ಸರಣಿಗಳನ್ನ ನಾವು ತೊಗೊಂಬರ್ತಾವೆ ನಿಮ್ಮ ಮುಂದೆ. ಅದರೊಳಗೆ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ನೋಡ್ತಾ ಇರೋದು ಅಗ್ನಿವೀರ್ ಬಗ್ಗೆ, ಅಗ್ನಿವೀರ್ ಎಕ್ಸಾಮ್ಸ್ಗಳ ಬಗ್ಗೆ. ಯಾವುದು ಆರ್ಮಿ ಒಂದು ಎಕ್ಸಾಮ್ಸ್ಗಳಿದ್ದಾವೆ, ಅಗ್ನಿವೀರ್ ಆಗಿರ್ಬೋದು, ಅಗ್ನಿವಾಯು ಆಗಿರ್ಬೋದು. ಸೊ ಆ ಒಂದು ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿಯಂಥ ಪ್ರಶ್ನೆ ಇರ್ತದೆ, ನಾರ್ಮಲಾಗಿ ಆ ಪ್ಯಾಟ್ರನ್ ಯಾವ ರೀತಿ ಆಗಿದೆ ಅದು ನೋಡ್ಕೊತ ಹೋಗೋರಂತ. ಸೊ ಫಸ್ಟಿಗೆ ಪ್ಯಾಟ್ರನ್ ಅಂದಾಗ ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ, ಏನು 50 ಮಾರ್ಕ್ಸ್ ಇರುವಂಥ ಕ್ವಶನ್ ಇದೆ, 50 ಕ್ವಶನ್ ಇರುತ್ತೆ ಎಕ್ಸಾಮ್ಸು. ಅದರಲ್ಲಿ 15 ಕ್ವಶನ್ಗಳು GK ಮೇಲೆ ಬರ್ತದೆ. ಅದೇ ರೀತಿಯಾಗಿ 15 ಕ್ವಶನ್ಗಳು ಸೈನ್ಸ್ ಬೇಸಿಕ್ ಇರ್ತದೆ. ಅದರ ಮೇಲೆ ಉಳಿದಂಥ 20 ಕ್ವಶನ್ ಇದ್ದಾವೆ ಮ್ಯಾಥ್ಸ್ ಮೇಲೆ ಬರ್ತವೆ. ಸೊ ಆದರೆ ಈ ಒಂದು ಸೈನ್ಸ್ ಅನ್ನೋದೇನಿದೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಪ್ರತಿಯೊಂದು ಎಕ್ಸಾಮ್ಸಿಗೆ. ನಾಟ್ ಜಸ್ಟ್ ಅಗ್ನಿವೀರ್ ಅಂತ ಹೇಳಲ್ಲ, SSC GD ಆಗಿರ್ಬೋದು, MTS ಆಗಿರ್ಬೋದು, ಯಾವುದೇ ಒಂದು ಎಕ್ಸಾಮ್ ಅಂತ ಅಂದ್ಕೊಂಡಾಗ ಸೈನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಆ ಒಂದು 15 ಕ್ವಶನಲ್ಲಿ ಬಹಳ ಬೇಸಿಕ್ ಆಗಿರೋ ಕ್ವಶನ್ಗಳನ್ನು ಕೇಳ್ತಾರೆ. ಈ SSC GD MTS ಹಾಗೆ ಅಗ್ನಿವೀರ್ ಅಂತ ಅಂದ್ಕೊಂಡಾಗ ಏನಾಗ್ತದೆ, ಈ ಒಂದು ನಾವು ಸ್ಟೇಟ್ ಬುಕ್ಸ್ ಅಂತ ಏನು ಕರಿತೀವಿ, 8th 9th 10th ಬುಕ್ ಏನು ಸೈನ್ಸ್ ಇದ್ದಾವೆ ಅದರಲ್ಲಿರುವಂಥ ಅಂಶಗಳನ್ನು ತುಂಬ ಡೀಪ್ ಆಗಿರೋಕ್ಕಿಂತ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಕೇಳ್ತಾರೆ. ಸೊ ಅಂಥ ಏನೋ ಪ್ರಶ್ನೆಗಳಿದ್ದಾವೆ, ಆ ಪ್ರಶ್ನೆಗಳಿಗೆ ಯಾವ ರೀತಿಯ ಸೊಲ್ಯೂಷನ್ ಹುಡುಕ್ಕೋಬೋದು ಅದನ್ನು ನಾವು ನೋಡ್ತಾ ಹೋಗೋಣ ಅಂತೆ. ಓಕೆ, ಸೊ ಹೋಗೋಣಾಗಿದ್ರೆ ಸೊ ಫಸ್ಟ್ ಕ್ವಶನ್ ಹೋಗೋಂಥದ್ದಾಗಿರುತ್ತೆ. ಇಲ್ಲಿ ಕ್ವಶನ್ ಏನಿದೆ ಫಸ್ಟಿಗೆ ಕರೆಕ್ಟಾಗಿ ಓದಬೇಕು. ಲೋಲಕವು ಕೆಳಕ್ಕೆ ಆಂದೋಲನಿಸುತ್ತಿದ್ದಂತೆ ಅದರ ಕಾರ್ಯವು ಸ್ಥಿತಿಜ ಶಕ್ತಿಯನ್ನು ಯಾವ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಇದು ಸ್ವಲ್ಪ ಕನ್ನಡದಾಗ ಓದಿದ್ರೆ ಜಲ್ದಿ ಅರ್ಥ ಆಗಂಗಿಲ್ಲ, ಹೌದಾ? ಅದನ್ನೇ ಸ್ವಲ್ಪ ಇಂಗ್ಲೀಷಲ್ಲಿ ನಾವು ಕನ್ವರ್ಟ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಲೋಲಕ ಅಂದ್ರೆ ಏನಪ್ಪ, ಪೆಂಡುಲಮ್, ಹೌದಾ? ನಮ್ಮ ಮನ್ಯಾಗ ಗಿಡ ಇರ್ತವೆ. ಸೊ ಇಲ್ಲಿ ಸ್ಥಿತಿಜ ಶಕ್ತಿ ಅಂದರೆ ಏನಾದರೆ ಪ್ರಚನ್ನ ಶಕ್ತಿ ಅಂತ ಅಂದಂಗೆ, ಅಂದರೆ ಹಿಡಿದಿಟ್ಟುಕೊಂಥ ಶಕ್ತಿ. ಶಕ್ತಿಗಳು ಯಾವ ಬರ್ತದೆ, ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿ ಅಂತ ಬರ್ತದೆ. ಪ್ರಚನ್ನ ಶಕ್ತಿ ಅಂದ್ರೆ ಹಿಡಿದಿಟ್ಟುಕೊಂಡಂಥ ಶಕ್ತಿ ಅಥವಾ ಎಳೆದುಕೊಂಡಂಥ ಶಕ್ತಿ. ಆ ಶಕ್ತಿ ಫಾರ್ ಎಕ್ಸಾಂಪಲ್ ಈಗ ಪೆಂಡುಲಮ್ನ ಹೆಂಗೆ ಹಿಡ್ಕೊಂಡೆ ಅಂತ ಅನ್ಕೊಳ್ಳೋಂಥ, ಒಮ್ಮೆ ಬಿಟ್ಟ ತಕ್ಷಣ ಮೂಮೆಂಟ್ ಆಗ್ತದಿಲ್ಲ. ಸೊ ಹಾಗಾದರೆ ಈ ಪ್ರಚನ್ನ ಶಕ್ತಿ ಇದು ಏನಾಗಿ ಕನ್ವರ್ಟ್ ಆಗುತ್ತಾ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಥಿತಿಜ ಶಕ್ತಿ ಅಂದ್ರೇನು, ನಥಿಂಗ್ ಬಟ್ ಪ್ರಚನ್ನ ಶಕ್ತಿ. ಅಂದರೆ ಆ ಒಂದು ವಸ್ತುವನ್ನು ಹಿಡಿದಿಟ್ಕೊಂಡಂಥ ಶಕ್ತಿ ನಾವೇನು ಕರಿತೀವಿ ಇಂಗ್ಲೀಷಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಇದು ಬಿಟ್ಟ ತಕ್ಷಣ ಯಾವ ರೀತಿಯಾಗಿ ಶಕ್ತಿಗೆ ಪರಿವರ್ತನೆ ಆಗುತ್ತೆ ಅಂತ ಕೇಳಿದರೆ ನೋಡ್ಕೊತ ಹೋಗೋಣಂತೆ. ವಿದ್ಯುತ್ ಶಕ್ತಿನ ಅಲ್ಲ, ಚಲನ ಶಕ್ತಿನ ಅಲ್ಲ, ಧ್ವನಿ ಅಲ್ಲ, ಉಷ್ಣ ಅಲ್ಲ. ಸೊ ಹಾಗಿದ್ರೆ ಆನ್ಸರ್ ಯಾವುದಪ್ಪ, ಚಲನ ಶಕ್ತಿ, ಹೌದಾ? ಹಿಡಿದಿಟ್ಕೊಂಡಿದ್ದ ಈಗ ಫಾರ್ ಎಕ್ಸಾಂಪಲ್ ಈಗ ಡ್ಯಾಮ್ನ ನೀರು ಇರ್ತದೆ, ಒಮ್ಮೆ ಸಡನ್ನಾಗಿ ನೀರು ಬಿಟ್ಟ ತಕ್ಷಣ ಬಸ್ಟಾಗಿ ಏನಾಗುತ್ತೆ, ಮೂಮೆಂಟ್ ಆಗ್ತದಲ್ಲ, ಚಲನೆ ಆಗ್ತದಲ್ಲ. ಆ ಚಲನ ಶಕ್ತಿ ಅಂದರೆ ಪ್ರಚನ್ನ ಶಕ್ತಿ ಇದು ಚಲನ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ಸೊ ಹಾಗಿದ್ರೆ ಆನ್ಸರ್ ಯಾವುದು, ಇದಾಗ್ತದೆ. ಸೊ ಇಲ್ಲಿ ಇನ್ನೊಂದು ನೆನಪಿಟ್ಕೋಬೇಕು ನೀವು, ಇಲ್ಲಿ ಇದರ ಒಂದು ಫಾರ್ಮುಲಾ ಏನಿದೆ, MgH, ಪೊಟೆನ್ಷಿಯಲ್ ಎನರ್ಜಿ ಅಥವಾ ಪ್ರಚನ್ನ ಶಕ್ತಿ ಇದು MgH. Mg ಅಂದರೆ ಏನಪ್ಪ, ವೇಟ್ ಅಂತ ಕರಿತೀವಿ ನಾವು. ಮಾಸ್ ಇಂಟು ಗ್ರಾವಿಟಿ ಅಥವಾ ಗ್ರಾವಿಟೇಷನಲ್ ಡ್ಯೂ ಟು ಫೋರ್ಸ್ ಅಂತ ಕರಿತೀವಿ ನಾವು. ಏನು ಗ್ರಾವಿಟೇಷನಲ್ ಫೋರ್ಸ್ ಅಂದರೆ 9.81 ಇಂಟು 1 kg ಇದ್ದರೆ 1 kg, 2 kg ಇದ್ದರೆ 2 kg ಅದು ಮಾಡಿದಾಗ ಏನಾಗುತ್ತೆ, ವೇಟ್ ಸಿಗುತ್ತೆ ನಮಗೆ. ಆಮೇಲೆ ಹೈಟ್ ಎಷ್ಟಿದೆ, ಸೊ ಆ ಒಂದು ಆಪ್ಷನ್ ಇಟ್ಕೊಂಡು ಕೇಳ್ತಾರೆ. ಅದೇ ರೀತಿ ಕೈನೆಟಿಕ್ ಎನರ್ಜಿ, ಇದೊಂದು ನೆನಪಿಟ್ಕೊಳ್ಳಿ, ಇದ್ರ ಮೇಲೆ ಕ್ವಶನ್ ಬರ್ತಾರೆ ನಿಮಗೆ, 12 mE². ಸೊ ಈ ಫಾರ್ಮುಲಾಗ ನೆನಪಿಟ್ಕೊಳ್ಳಿ, ಏನಾಗುತ್ತೆ, ಮಾಸ್ ಅಂದ್ರೇನು, ಇಲ್ಲ ವೆಲಾಸಿಟಿ ಅಂತ ಕರಿತೀವಿ, ಆ ಒಂದು ಡಿಸ್ಪ್ಲೇಸ್ಮೆಂಟ್ ಏನು ಕರಿತೀವಿ ಅದರ ಬಗ್ಗೆ ಇಲ್ಲಿ ಕ್ವಶನ್ ಕೇಳುವಂಥದ್ದು. ಇದು ಫಸ್ಟ್ ಕ್ವಶನ್ ಆಗಿರೋದು. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತೆ. ಇಲ್ಲಿ ನೋಡಿ, ಈ ಒಂದು ವಸ್ತುವಿನ ಸ್ಥಿತಿಗಳ ಬಗ್ಗೆ ಕೇಳಿದ್ದಾರೆ. ದೃಢ ಘನ ಅಥವಾ ಸಾಲಿಡ್ ಸ್ಟೇಟ್ ಅಂತ ಕರಿತೀವಿ ನಾವು. ಸಾಲಿಡ್ ಯಾವುದದ ಅಂತ ಕೇಳಿದ್ದಾರೆ. ಅಗದಿ ಸಿಂಪಲ್ ಆಗಿರೋ ಕ್ವಶನ್ ಇದು, ಹೌದಾ? ಇದರೊಳಗೆ ಯಾವುದಪ್ಪ ಘನವಾಗಿರೋದು, ಘನವಸ್ತು ಯಾವುದಂತ ಕೇಳಿದಾನೆ. ಹೊಗೆ ಘನವಸ್ತುನ ಅಲ್ಲ, ಇದು ಅನಿಲ ವಸ್ತು ಆಯಿತು, ಹೌದಾ? ಅದೇ ರೀತಿಯಾಗಿ ಗಾಳಿ, ಇದು ಕೂಡ ಅದೇ ಆಯಿತು. ಮರ ಅಂತ ಅಂದಾಗ ಏನಾಗುತ್ತೆ, ಇದು ಸಾಲಿಡ್ ಹೌದಾ ಇಲ್ಲ, ಹೌದು. ಹಾಗಿದ್ರೆ ಘನವಸ್ತು ಯಾವುದಂತ ಕೇಳಿದಾನೆ, ಇದಿರುವಂಥದ್ದು. ಅದೇ ರೀತಿಯಾಗಿ ರಸ ಅಥವಾ ಲಿಕ್ವಿಡ್ ಅಂತ ಕರಿತೀವಿ ನಾವು, ಇದು ಯಾವುದಪ್ಪ, ದ್ರವ ಸ್ಥಿತಿ, ಹೌದಾ? ವಸ್ತುವಿನ ಸ್ಥಿತಿಗಳು ಎಷ್ಟು ಅಂತ ಕೇಳ್ತಾರೆ. ಒಮ್ಮೆ ಸಡನ್ ಆಗಿ 3 ಅಂದ್ಬಿಡ್ತೀರಿ, 3 ಅಲ್ಲ 4. ಯಾವುದು, ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾ. ಯಾವುದು, ಘನ, ದ್ರವ, ಅನಿಲ, ಪ್ಲಾಸ್ಮಾ. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ನಾರ್ಮಲ್ ಆಗಿ ಇದ್ರ ಮೇಲೆ ಕ್ವಶನ್ಸ್ ಏನು ಕೇಳ್ಬೋದಪ್ಪ, ಈ 3 ಸ್ಥಿತಿಗಳ ಮೇಲೆ ಕೇಳೋದು ಡೌಟು. ಬಟ್ ಈ ಒಂದು ಕ್ವಶನ್ ಕೇಳ್ತಾರೆ, ಏನು, ವಸ್ತುವಿನ 4ನೇ ಸ್ಥಿತಿ ಯಾವುದು ಅಂತ ಕೇಳ್ತಾರೆ. ಯಾವುದಪ್ಪ, ಪ್ಲಾಸ್ಮಾ. ಅದೇ ರೀತಿಯಾಗಿ ಪ್ಲಾಸ್ಮಾ ಯಾವ ಒಂದು ವಸ್ತುಗಳಲ್ಲಿ ಅಥವಾ ಯಾವ ಒಂದು
ಅಂಶಗಳಲ್ಲಿ ಕಂಡು ಬರ್ತಂತ ಕೇಳ್ತಾರೆ. ನಾರ್ಮಲಾಗಿ ಅಲ್ಲಿ ನಕ್ಷತ್ರಗಳಲ್ಲಿ ಕಂಡು ಬರೋದು, ಸೌರ ಜ್ವಾಲೆಗಳಲ್ಲಿ ಕಂಡು ಬರುವಂಥದ್ದು ಅಲ್ಲಿರುವಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ನಾರ್ಮಲ್ ಆಗಿ ಇನ್ನೊಂದು ಕ್ವಶನ್ ಬರ್ತದೆ, ಫ್ಲೋರೋಸೆಂಟ್ ಲ್ಯಾಬ್ ಟ್ಯೂಬ್ಲೈಟ್ ಅಂತ ಏನು ಕರಿತೀವಲ್ಲ, ಆ ಟ್ಯೂಬ್ಲೈಟಲ್ಲಿ ಕೂಡ ಪ್ಲಾಸ್ಮಾ ಸ್ಥಿತಿ ಕಂಡು ಬರ್ತದೆ. ಇದು ಪ್ರಮುಖವಾಗಿರುವಂಥದ್ದು ವಸ್ತುವಿನ 4 ಸ್ಥಿತಿಗಳು, ಯಾವುದು ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾ. ಇದ್ರ ಮೇಲೆ ನೀವು ಇನ್ನೊಂದು ತಿಳ್ಕೊಬೇಕಾಗಿ ಸಿಂಪಲ್ ಆಗಿರೋದು ಏನು, ವಸ್ತುವಿನಲ್ಲಿ ಯಾವ ರೀತಿ ಘನ, ದ್ರವ, ಅನಿಲಗಳಲ್ಲಿ ಉಷ್ಣ ಅಥವಾ ತಾಪಮಾನ ಯಾವ ರೀತಿಯಾಗಿ ಮೂಮೆಂಟ್ ಆಗ್ತದೆ, ಘನ ವಸ್ತುಗಳಲ್ಲಿ ಯಾವ ರೀತಿಯಾಗಿ, ದ್ರವ ವಸ್ತುಗಳಲ್ಲಿ ಯಾವ ರೀತಿಯಾಗಿ, ಅನಿಲ ವಸ್ತುಗಳಲ್ಲಿ ಯಾವ ರೀತಿಯಾಗಿ. ಸೊ ಇಲ್ಲಿ ಘನ ವಸ್ತುಗಳಲ್ಲಿ ಯಾವುದಪ್ಪ, ಕಂಡಕ್ಷನ್ ಅಂತ ಕರಿತೀವಿ, ಅದು ಸಂವಹನ ಅಂತ ಕರಿತೀವಿ ನಾವು. ಯಾವುದು, ಕಂಡಕ್ಷನ್. ಅದೇ ರೀತಿಯಾಗಿ ದ್ರವದಲ್ಲಿ ಕನ್ವೆನ್ಷನ್ ಅಂತ ಕರಿತೀವಿ ನಾವು, ಕನ್ವೆಕ್ಷನ್. ಅದೇ ರೀತಿಯಾಗಿ ಇದರಲ್ಲಿ ರೇಡಿಯೇಷನ್, ವಿಕಿರಣ. ಇಲ್ಲಿ ಬರಿತೀನಿ ನೋಡಿ, ವಹನ. ಅದೇ ರೀತಿಯಾಗಿ ಇಲ್ಲಿ ವಿಕಿರಣ. ಓಕೆ, ಸೊ ಈ ಅಂಶಗಳನ್ನ ನೆನಪಿಟ್ಕೋಬೇಕು. ಇದು ವಹನ, ದಹನ ಅಲ್ಲ. ಸೊ ಇಲ್ಲಿ ಘನ, ದ್ರವ, ಅನಿಲಗಳಲ್ಲಿ ಯಾವ ರೀತಿಯ ಮೂಮೆಂಟ್ ಆಗುತ್ತೆ. ಸೊ ಫಸ್ಟಿಗೆ ಘನಗಳಲ್ಲಿ ಅಂದರೆ ನನಗೆ ಒತ್ತೊತ್ತಾಗಿರ್ತಾವೆ. ಫಾರ್ ಎಕ್ಸಾಂಪಲ್ ಈ ಕಬ್ಬಿನ ಚಡಿ ತೊಗೊಳ್ಳೋಣಂತ. ಸೊ ಕಬ್ಬಿನ ಚಡಿ ಒಂದು ಕಡೆ ಕಾದ್ರೆ ಇನ್ನೊಂದು ಕಡೆ ಸೇಮ್ ಕಾದಿರ್ತದಲ್ಲ, ಒಮ್ಮೆ ಕೈ ಮುಟ್ಟಿದ ತಕ್ಷಣ ಹೀಟ್ ಆಗ್ತದೆ. ಅದೇ ಈಗ ದ್ರವಗಳಲ್ಲಿ ಹೀಟಿಂದ ನಾವು ನೋಡ್ಬೇಕಂದ್ರೆ, ಈಗ ಯಾರ ಈಜು ಹೋಗಕ್ಕೆ ಹೋಗ್ತಿದ್ದೀವಿ ನಾವು, ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗಿರ್ತೀರಿ. ಈಗ ನೀರು ಮ್ಯಾಗ ಜಿಗಿದ ತಕ್ಷಣ ಮ್ಯಾಗಿನ ನೀರು ಬೆಸ್ಟ್ ಇರ್ತದೆ, ಬಟ್ ಕೆಳಗಿನ ತಂಪಾಗಿರ್ತದೆ, ಹೌದಿಲ್ಲ. ಸೊ ಅದು ದ್ರವ ಸ್ಥಿತಿಯಲ್ಲಿರುವಂಥ ಕನ್ವೆಕ್ಷನ್ ರೀತಿಯಲ್ಲಿ ಆಗುವಂಥದ್ದು. ಅದೇ ರೀತಿಯಾಗಿ ರೇಡಿಯೇಷನ್ದಾಗ ಅನಿಲಗಳಲ್ಲಿ ಯಾವ ರೀತಿಯಾಗಿ ತಾಪದ ಒಂದು ವಿತರಣೆ ಆಗುತ್ತೆ ಅಥವಾ ಅದು ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳುವಂಥದ್ದು. ಸೊ ನೆಕ್ಸ್ಟ್ ಹೋಗೋಣ ಅಂತೆ. ವಿದ್ಯುತ್ ಶಕ್ತಿಯ 3 ಮುಖ್ಯ ಪರಿಣಾಮಗಳಿವೆ, ಕೆಳಗಿನಲ್ಲಿ ಯಾವುದು ಅವುಗಳಲ್ಲಿ ಒಂದಲ್ಲ. ಇಲ್ಲಿ ನೋಡಿ ನಾರ್ಮಲಾಗಿ ಯಾವುದು ಹೌದಂತ ಕೇಳ್ತಾರೆ, ಇಲ್ಲಿ ಉಲ್ಟಾ ಕೇರ್ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟಿಗೆ ನೋಡ್ಕೊಳ್ಳೋಣಂತೆ, 3 ಇದ್ದಾವೆ. ಯಾವುದಪ್ಪ, ವಿದ್ಯುತ್ ಶಕ್ತಿ ಯಾವುದು, ಒಂದು ಥರ್ಮೋ ಎಲೆಕ್ಟ್ರಿಕಲ್ ಅಂತ ಕೇಳ್ತೀವಿ, ಹೌದಾ, ಥರ್ಮೋ ಎಲೆಕ್ಟ್ರಿಕಲ್. ಸೊ ಥರ್ಮೋ ಎಲೆಕ್ಟ್ರಿಕಲ್ ನಥಿಂಗ್ ಬಟ್ ಏನು, ಉಷ್ಣ, ವಿದ್ಯುತ್ ಶಕ್ತಿಯ ಉಷ್ಣ ಪರಿಣಾಮ. ಇದಕ್ಕೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಸ್ತ್ರಿಕಲ್ ಅಂತ ಹೇಳ್ತೀವಿ, ಅದು ಇರುವಂಥದ್ದು. ಸೊ ನೆಕ್ಸ್ಟ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಅಂತ ಕರಿತೀನಿ, ಹೌದಾ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್, ಹೌದಾ. ಈ ಕಾಂತೀಯ ಪರಿಣಾಮ ಕೂಡ ವಿದ್ಯುತ್ ಶಕ್ತಿ ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ವಾಹಕದ ಮೇಲೆ ಒಂದು ಕಬ್ಬಿಣಕ್ಕೆ ನಾವು ಒಂದೊಳ್ಳೆ ಕರೆಂಟ್ ಹಾಸಿದ್ವು ಅಂತ ತಿಳ್ಕೊಂತ, ಅದು ಕಾಂತಾಗಿ ವರ್ಕ್ ಆಗುತ್ತಿಲ್ಲ, ನಥಿಂಗ್ ಬಟ್ ಅದಿರುವಂಥದ್ದು ರಾಸಾಯನಿಕ, ಹೌದಾ. ಇಲ್ಲೂ ಕೂಡ ಇರುವಂಥದ್ದು ಸೋಲಾರ್ ಹೀಟರ್ ಅಂತ ಕರಿತೀವಲ್ಲ, ಅಲ್ಲಿರುವಂಥ ರಾಸಾಯನಿಕ ಕೆಮಿಕಲ್ ಆಗುವಂಥದ್ದು. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ 2 ಘನ ಮತ್ತು ಸರಿ ಯಾವುದು ಕ್ಯಾಥೋಡ್ ಮತ್ತು ಆನೋಡ್ ಅಂತ ಕರಿತೀವಿ ನಾವು, ಹೌದಾ. ಅಲ್ಲಿರುವಂಥ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್, ಋಣಾತ್ಮಕ ಮತ್ತು ಅದೇ ರೀತಿಯಾಗಿ ಧನಾತ್ಮಕ ಅಂಶಗಳನ್ನ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ವಿದ್ಯುತ್ ಶಕ್ತಿ ಹೊಡ್ತದೆ, ಅದು ರಾಸಾಯನಿಕ ಪರಿಣಾಮ ಹೊಡ್ತದೆ. ಅದೇ ಭೌತಿಕ ಪರಿಣಾಮ ಅಂದಾಗ ಏನಾಗುತ್ತೆ, ಈ ಭೌತಿಕ ಪರಿಣಾಮ ರಾಂಗ್ ಆಗ್ತದ, ಅಲ್ಲ. ಸೊ ಅದಕ್ಕೋಸ್ಕರ ಯಾವುದು ಅಲ್ಲ ಅಂತ ಕೇಳಿದರೆ, ಯಾವುದಲ್ಲ ಆಗಿದ್ರೆ ಭೌತಿಕ ಪರಿಣಾಮ ಅನ್ನೋದು ಆನ್ಸರ್ ಆಗ್ತದೆ. ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ ಅಂತ. ಇಲ್ಲಿ ನೋಡಿ, ಇದು ಸಿಂಪಲ್ ಆಗಿ ಕ್ವಶನ್ ನೋಡಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗುವಂಥ ಅವಶ್ಯಕತೆ ಏನಿಲ್ಲ. ಏನೋ ಕೇಳಿದಾರಪ್ಪ, ತಾಪದೀಪ್ತ ಬಲ್ಬ್ ಆವಿಷ್ಕಾರ, ನಥಿಂಗ್ ಬಟ್ ಏನು, ಕ್ಯಾಂಡಸೆಂಟ್ ಲ್ಯಾಪ್ ಅಂತ ಕರಿತೀವಿ ನಾವು. ಏನೋ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಟ್ಯೂಬ್ಲೈಟ್ ಇದೆ, ಈ ಟ್ಯೂಬ್ಲೈಟ್ ಬಿಟ್ಟು ನಾರ್ಮಲಾಗಿ ನಾವು ಬಲ್ಬ್ ಹಾಕ್ತೀವಿ ಗೊತ್ತಾ, ಮನೇಲಿ ಹಾಕುವಂಥ ಆ ಬಲ್ಬ್ ಏನಿದೆ, ಆ ಬಲ್ಬನ್ನು ಯಾರು ಕಂಡು ಹಿಡಿದ್ರು ಅಂತ ಕೇಳಿದಾರೆ. ಸಿಂಪಲ್ ಆಗಿ ಬಲ್ಬ್ ಯಾರು ಕಂಡು ಹಿಡಿದಾರಪ್ಪ, ನೇರವಾದಂಥ ಆನ್ಸರು ಅಥವಾ ನೇರವಾದಂಥ ಕ್ವಶನ್ ಕರೆಕ್ಟಾಗಿ ಆನ್ಸರ್ ಯಾವುದಪ್ಪ, ಥಾಮಸ್ ಆಲ್ವಾ ಎಡಿಸನ್, ಹೌದಾ. ಸೊ ಅದೇ ಒಂದು ವೇಳೆ ಗಣಿಗಳಲ್ಲಿ ಇರುವಂಥ ಆ ಒಂದು ಲೈಟ್ ಏನಿದೆ, ಹೌದಾ, ಗನಿ ಲ್ಯಾಂಪ್ ಅಂತ ಕರಿತೀವಿ ಅಥವಾ ಕೇವ್ ಲ್ಯಾಂಪ್ ಅಂತ ಕರಿತೀವಿ, ಅದನ್ನ ಯಾರಪ್ಪ, ಸರ್ ಹಂಪ್ರಿ ಡೇವಿ ಅಂತ ಕೇಳ್ತಾರೆ. ಸೊ ಅದು ಕೂಡ ಕ್ವಶನ್ ಆಗಿರುವಂಥದ್ದು, ನೆನಪಿಟ್ಟುಕೊಳ್ಳಿ. ಸೊ ನೆಕ್ಸ್ಟ್ ಹೋಗೋಣ ಹಾಗಿದ್ರೆ. ಸೊ ಈ ಒಂದು ಕ್ವಶನಲ್ಲಿ ದರ್ಪಣಗಳ ಬಗ್ಗೆ ಕೇಳಿದ್ದಾರೆ. ಈ ನಾರ್ಮಲಾಗಿ ಏನು ಹೇಳಿದಾರಪ್ಪ, ದಂತ ವೈದ್ಯರು ಹಲ್ಲುಗಳ ವರ್ಧಿತ ಚಿತ್ರವನ್ನು ನೋಡಲು ಯಾವ ದರ್ಪಣವನ್ನು ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾರ್ಮಲಾಗಿ ದರ್ಪಣ ಮತ್ತು ಮಸೂರಕ್ಕೆ ಡಿಫ್ರೆನ್ಸ್ ಇಟ್ಕೋಬೇಕು. ದರ್ಪಣ ಅಂದ್ರೇನು, ಫಾರ್ ಎಕ್ಸಾಂಪಲ್ ಈಗ ಇದೊಂದು ದರ್ಪಣ ಅಂತ ಅನ್ಕೊಳ್ಳೋಣ ಅಂತ, ಹೌದಾ. ಅದೇ ರೀತಿಯಾಗಿ ಮಸೂರ ಅಂತ ಕರಿತೀವಿ ನಾವು. ಒಂದು ನಿಮಿಷ. ಈ ದರ್ಪಣಗಳಲ್ಲಿ ಯಾವ ರೀತಿಯಾಗಿ ಇರ್ತಾವೆ, ಮೊದಲೇದು ಯಾವುದಪ್ಪ, ನಿಮ್ನ ದರ್ಪಣ, ಪೀನ ದರ್ಪಣ, ನಾರ್ಮಲಾಗಿ ಇನ್ನೊಂದು ಸಮತಲ ದರ್ಪಣ ಅಂತ ಕರಿತೀವಿ ನಾವು. 3 ರೀತಿಯಾಗಿ ಬರ್ತಾವೆ, ಯಾವುದು ಸಮತಲ, ನಿಮ್ನ ಮತ್ತು ಪೀನ ದರ್ಪಣಗಳಂತ ಬರ್ತಾವೆ. ಮತ್ತು ಇನ್ನೊಂದು ಮಸೂರಗಳು ಅಂತ ಕರಿತೀವಿ. ದರ್ಪಣ ಮತ್ತು ಮಸೂರಕ್ಕೆ ಡಿಫ್ರೆನ್ಸ್ ಏನಂದರೆ, ಈ ಮಸೂರ ಅಂದರೆ ಲೆನ್ಸ್ ಹಾಕಿರ್ತೀವಿ ಗೊತ್ತಾ ನಾವು, ಈಗ ಚಸ್ಮಾ ಯೂಸ್ ಮಾಡ್ತೇವೆ. ಸೊ ಅದಕ್ಕೆ ಮಸೂರ ಅಂತ ಕರಿತಾರೆ. ಅಲ್ಲೇನಾಗುತ್ತೆ, ಆಟೋಮೆಟಿಕಾಗಿ ಪ್ರತಿಬಿಂಬ ಆಗಂಗಿಲ್ಲ, ಮೂಮೆಂಟ್ ಆಗಿ ಹೋಗ್ತದೆ. ಅದೇ ಒಂದು ದರ್ಪಣ ಅಂದಾಗ ಏನಾಗುತ್ತೆ, ಅದು ಬೆಳಕನ್ನು ಪ್ರತಿಬಿಂಬಿಸ್ತದೆ. ಸೊ ಹಾಗಿದ್ರೆ ಇಲ್ಲಿ ಏನು ಕೇಳಿದರೆ, ದಂತ ವೈದ್ಯರು ಹಲ್ಲುಗಳ ವರ್ಧಿತ ಚಿತ್ರ, ವರ್ಧ ನಥಿಂಗ್ ಬಟ್ ಏನು, ಆಂಪ್ಲಿಫಿಕೇಶನ್, ಅಂದರೆ ದೊಡ್ಡದು ಮಾಡಿರುವಂಥ ಚಿತ್ರವನ್ನು ಕೆಳಗಿನ ಯಾವ ದರ್ಪಣ ಅಥವಾ ಕನ್ನಡಿಯನ್ನು ಯೂಸ್ ಮಾಡಿಬಿಟ್ಟು ಕಂಡು ಹಿಡಿತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮ್ನ, ಪೀನ, ಸಮತಲ ಅಂತ ಹೇಳಿದ್ದಾರೆ. ಸೊ ಈಗ ನಾರ್ಮಲಾಗಿ ನಮಗೆ ಬೇಕಾಗಿರೋದು ನಿಮ್ನ ಮತ್ತು ಪೀನಗಳಲ್ಲಿ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಒಂದು ವೇಳೆ ದರ್ಪಣ ಹೆಂಗಿತ್ತು ಅಂದ್ಕೊಳ್ಳೋಣಂತ, ಇದು ಯಾವುದು
ಹೌದಾ. ಈ ದರ್ಪಣ ಏನಿದೆ ನಿಮ್ನ ದರ್ಪಣ, ಹೌದಾ. ಇದು ಪೀನ ದರ್ಪಣ. ಸೊ ಇಲ್ಲಿ ನಿಮ್ನ ಯಾವುದು ಕಾನ್ಕೇವ್ ಅಂತ ಕರಿತೀವಿ ನಾವು. ಸೊ ನಿಮ್ನ ದರ್ಪಣದಲ್ಲಿ ಏನಾಗುತ್ತೆ, ಮಧ್ಯಭಾಗದಲ್ಲಿ ಏನಾಗುತ್ತೆ, ತಗ್ಗಿರ್ತದೆ, ಮಧ್ಯಭಾಗದಲ್ಲಿ ತಗ್ಗಿರ್ತದೆ. ಅದೇ ರೀತಿಯಾಗಿ ಒಂದು ವೇಳೆ ಪೀನ ದರ್ಪಣ ಇತ್ತಂದರೆ ಹಿಂಗಿರ್ತದೆ ಉಲ್ಟಾ, ಈ ರೀತಿಯಾಗಿ ನಿಮ್ನ ಪೀನ. ಸೊ ಇಲ್ಲೇನಾಗುತ್ತೆ, ಆ ಒಂದು ಹಲ್ಲಿನ ಒಂದು ಗಾತ್ರವನ್ನು ಜಾಸ್ತಿ ಮಾಡಿ ನೋಡಬೇಕಾದಾಗ ಏನಾಗುತ್ತೆ, ನಿಮ್ನ ದರ್ಪಣಗಳನ್ನು ಬಳಸ್ತಾರೆ. ಮತ್ತೆಲ್ಲಿ ಯೂಸ್ ಮಾಡೋದು ದಂತ ವೈದ್ಯರು ಅದ ಈ ನಿಮ್ನ ದರ್ಪಣ ಮತ್ತೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ನಾರ್ಮಲ್ ಆಗಿ ಈ ಕ್ಷೌರ ಅಥವಾ ನಾವು ಕಟಿಂಗ್ ಮಾಡ್ಸೋಕೆ ಹೋಗಿರ್ತೀವಲ್ಲ, ಹಿಂದ್ಗಡೆ ಏನು ಹಾಕಿರ್ತಾರಲ್ಲ ಅದು ನಥಿಂಗ್ ಬಟ್ ಏನು ನಿಮ್ನ ದರ್ಪಣ ಆಗುತ್ತೆ. ಅದೇ ರೀತಿಯಾಗಿ ಪೀನ ದರ್ಪಣ, ಇದು ಕೂಡ ಕ್ವಶನ್ ಆಗಿದೆ. ಪೀನ ದರ್ಪಣವನ್ನು ಎಲ್ಲೆಲ್ಲಿ ಬಳಸ್ತಾರಪ್ಪ, ಇದೆಲ್ಲ ಅಂತ ಹೇಳಿದೆ ಕ್ಷೌರ ಅಂಗಡಿಗಳಲ್ಲಿ ಅಂತ ಹೇಳಿದೆ, ಹೌದಾ. ಅದೇ ರೀತಿಯಾಗಿ ದಂತ ವೈದ್ಯರು ಯೂಸ್ ಮಾಡ್ತಾರೆ. ಪೀನ ದರ್ಪಣಗಳನ್ನು ಎಲ್ಲಿ ಬಳಸ್ತಾರಪ್ಪ, ನಾರ್ಮಲ್ ಆಗಿ ಪೀನ ದರ್ಪಣಗಳನ್ನು ಫಸ್ಟಿಗೆ ಈಗ ನಾವು ಕಾರ್ ಹೊಡಿತಿರ್ತೀವಿ, ಸೊ ಸೈಡಿಗೆ ಏನಿರ್ತದೆ, ಮಿರರ್ ಇರ್ತದೆ ಗೊತ್ತಾ. ವಾಹನಗಳ ಒಂದು ಮಿರರ್ ಏನಿದೆ, ವಾಹನಗಳ ಹಿನ್ನೋಟ ದರ್ಪಣ ಅಂತ ಕರೀತಾರೆ, ವಾಹನಗಳ ಹಿನ್ನೋಟ ದರ್ಪಣ, ಹೌದಾ. ಇಲ್ಲಿ ಯೂಸ್ ಮಾಡ್ತಾರೆ ನಾರ್ಮಲ್ ಆಗಿ. ಆಮೇಲೆ ಸೂಕ್ಷ್ಮದರ್ಶಕ ಅಂತ ಇರ್ತಲ್ಲ ಅಲ್ಲಿರುವಂಥದ್ದು. ಸೊ ಆ ಒಂದು ಅಂಶಗಳನ್ನ ನೆನಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಸಮತಲ ದರ್ಪಣ ಅಂದರೆ ನಾರ್ಮಲ್ ಆಗಿ ಏನೀಗ ನಾವೊಂದೀಗ ಶೋಕೇಸ್ ಹೋಗಿರ್ತದೆ, ಶೋರೂಮ್ಗೆ ಹೋಗಿರ್ತೀವಿ, ಅಲ್ಲಿ ನಾವು ನಿಂತಷ್ಟು ಆಕಾರದಾಗ ಏನಾಗುತ್ತೆ, ಪ್ರತಿಬಿಂಬ ಕಾಣ್ತಾ ಇರ್ತದೆ, ಹೌದಾ. ಆ ಪ್ರತಿಬಿಂಬ ಹೆಂಗಂದರೆ ನಾರ್ಮಲ್ ಆಗಿ ನಾವು ಎಷ್ಟಪ್ಪ ಹೈಟ್ ಅದೇನೀಗ ನಾ ಹೈಟಿಗೆ ತಕ್ಕಂಗೆ ಕರೆಕ್ಟಾಗಿ ಆಕಾರ ಇರ್ತದೆ, ನಥಿಂಗ್ ಬಟ್ ಅದೇನು ಸಮತಲ ದರ್ಪಣ. ಅಂದರೆ ನಾವು ಎಷ್ಟು ಅದೇವಿ ಅಷ್ಟು ತೋರಿಸುವಂಥದ್ದು ಅದು ಸಮತಲ ದರ್ಪಣ. ಸೊ ಹಾಗಿದ್ರೆ ಇಲ್ಲಿ ಆನ್ಸರ್ ಯಾವುದು, ದಂತ ವೈದ್ಯರು ಏನು ಮಾಡ್ತಾರೆ ಅಂದರೆ ಮ್ಯಾಗ್ನಿಮೈಸ್ ಮಾಡಿ ನೋಡ್ಬೇಕಾ. ಸೊ ಮ್ಯಾಗ್ನಿಮೈಸ್ ಮಾಡೋಕ್ಕಂದ್ರೆ ಯಾವ್ದು ಯೂಸ್ ಮಾಡ್ತೀವಿ, ನಿಮ್ನ ದರ್ಪಣವನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಹೋಗೋಣ ಅಂತೆ. ಸೊ ಇಲ್ಲಿ ಕೆಳಗಿನಲ್ಲಿ ಯಾವುದು ಭೌತಿಕ ಬದಲಾವಣೆಗೆ ಉದಾಹರಣೆಯಾಗಿದೆ. ಸೊ ಫಸ್ಟಿಗೆ ಫಿಸಿಕಲ್ ಚೇಂಜಸ್ಸು, ವಸ್ತುವಿನ ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳು ಅಂತ ಹೇಳ್ತೀವಿ ನಾವು. ಸೊ ಭೌತಿಕ ಬದಲಾವಣೆ ಅಂದರೆ ಫಸ್ಟಿಗೆ ಅಂತ ತಿಳ್ಕೋಬೇಕು, ಅದರ ಒಂದು ಸಾಲಿಡ್ ಸ್ಟೇಟ್ ಇದ್ದದ್ದು ಲಿಕ್ವಿಡ್ ಆಗುವಂಥದ್ದು, ಲಿಕ್ವಿಡ್ ಇದ್ದದ್ದು ಗ್ಯಾಷಿಯಸ್ ಆಗುವಂಥದ್ದು. ಆದರೆ ಒಂದು ಅಡ್ವಾಂಟೇಜ್ ಏನಿದೆ, ಮಾಡ್ಯುಲಸ್ ಆಫ್ ಪ್ಲಾಸ್ಟಿಸಿಟಿ ಅಂತ ಕರಿತೀವಿ ನಾವು, ಸ್ಥಿತಿಸ್ಥಾಪಕತ್ವ ಆ ಗುಣ ಇರಬೇಕಾಗತ್ತೆ. ಸಾಲಿಡ್ ಇದ್ದ ಲಿಕ್ವಿಡ್ ಮಾಡಿದ್ರೆ ಹೆಂಗಿರ್ತದೆ, ಲಿಕ್ವಿಡಿಂದ ಮತ್ತು ಸಾಲಿಡ್ ಮಾಡೋಕ್ಕೂ ಬರಬೇಕು. ಅಂದರೆ ಘನದಿಂದ ದ್ರವ ಮಾಡ್ದಂಗೆ, ದ್ರವದಿಂದ ಘನ ಮಾಡ್ದಂಗೆ. ಫಾರ್ ಎಕ್ಸಾಂಪಲ್ ಈಗ ನೀರು ಫ್ರಿಜ್ನಾಗ ಇಡ್ತೀವಿ, ಏನಾಗುತ್ತೆ, ಬರ್ಫ್ ಆಕೈತೆ. ಸೊ ಅದನ್ನು ತೆಗೆದು ವಾಪಸ್ ಮತ್ತೆ ಕಾಯಿಸಿದ್ರೆ ಏನಾಗುತ್ತೆ, ನೀರಾಗುತ್ತೆ. ಆ ರೀತಿಯಾಗಿ ಭೌತಿಕ ಬದಲಾವಣೆಯಲ್ಲಿ ಏನಾಗುತ್ತೆ, ಪರ್ಮನೆಂಟಾಗಿ ಚೇಂಜಸ್ ಆಗಂಗಿಲ್ಲ. ಸೊ ಅದನ್ನ ಒಂದು ಇಟ್ಕೊಂಡ್ರೆ ಸಿಂಪಲಾಗಿ ಕಂಡಿಡ್ಬೋದ, ಹಣ್ಣುಗಳು ಮಾಗೋದು, ಹೌದಾ. ಈಗ ಕಾಯ್ದದ್ದು ಹಣ್ಣು ಹಾಕೈತಪ್ಪ, ಹೊಳ್ಳಿ ಹಣ್ಣದ ಕಾಯಿ ಹಾಕೈತೇನ ಆಗಂಗಿಲ್ಲ. ಸೊ ರಾಸಾಯನಿಕ ಬದಲಾವಣೆ ಆಯ್ತಲ್ಲ, ಸೊ ಹಾಗಿದ್ರೆ ಇದು ಬರೋಂಗಿಲ್ಲ. ದ್ರಾಕ್ಷಿಗಳ ಹುದುವಿಕೆ, ಇದು ಕೂಡ ನಥಿಂಗ್ ಬಟ್ ಏನು, ಈಗ ನಾವು ದ್ರಾಕ್ಷಿ ಇದ್ದು ಒಣ ದ್ರಾಕ್ಷಿ ಆಗುತ್ತೆ ಅಂತ ಕರಿತೀವಿ. ಒಣ ದ್ರಾಕ್ಷಿ ಇದು ಮತ್ತೆ ದ್ರಾಕ್ಷಿ ಮಾಡ್ಬೋದಾ, ಮಾಡ್ಬೋದು, ಓನ್ಲಿ ಆಸ್ಮೋಸಿಸ್ ಯೂಸ್ ಮಾಡಿಬಿಟ್ಟು. ಬಟ್ ಅಲ್ಲಿ ನಾ ಪೂರ್ತಿಯಾಗಿ ಹಣ್ಣಾಗಿ ಕನ್ವರ್ಟ್ ಆಗಂಗಿಲ್ಲ, ಅದು ಜಸ್ಟ್ ನೀರು ತುಂಬ್ಕೊಳ್ತದೆ. ಸೊ ಹಾಗಿದ್ರೆ ಇದು ಕೂಡ ಬರೋಂಗಿಲ್ಲ. ಕಲ್ಲಿದ್ದಲು ಮರ ಅಥವಾ ಎಲೆಗಳನ್ನು ಸುಡುವುದು, ಇಲ್ಲಿ ನೆನಪಿಟ್ಕೊಳ್ಳಿ, ಸುಡುವುದು. ಈಗ ಯಾವುದೋ ಒಂದು ಕಟ್ಟಿಗೆ ತೊಗೊಂಡಪ್ಪ, ಪೇಪರ್ ತೊಗೊಂಡಪ್ಪ, ಸುಟ್ಟು ನಾವು ಅದನ್ನೀಗ ಒಳ್ಳೆ ಸುಟ್ಟದಂತ ಅಂದ್ಕೆ ವಾಪಸ್ ಇದು ಮಾಡಿ ಅದು ಹೆಂಗೆ ತಂಗೆ ಮಾಡೋಕ್ಕಾಗತ್ತೆ, ಮಾಡೋಕ್ಕೆ ಬರೋಂಗಿಲ್ಲ. ಸೊ ಹಾಗಾದರೆ ಇದು ಕೂಡ ರಾಸಾಯನಿಕ ಬದಲಾವಣೆ ಆಯಿತು. ಹರಳೀಕರಣ ಪ್ರಕ್ರಿಯೆ, ಈ ನಾರ್ಮಲಾಗಿ ಉಪ್ಪಿರ್ತದೆ, ತಂಡಿಗೆಲ್ಲ ಸ್ವಲ್ಪ ಹರಳಾದಂಗೆ ಆಕೈತೆ, ಹೌದಿಲ್ಲ. ಸೊ ಹೊಳ್ಳೆ ಅದು ನಾರ್ಮಲಾಗಿ ಏನಾಗುತ್ತೆ, ಮತ್ತು ಉಪ್ಪಿನ ಪುಡಿ ಆಗುತ್ತಿಲ್ಲ. ಸೊ ಹರಳೀಕರಣ ಭೌತಿಕ ಬದಲಾವಣೆಗೆ ಕರೆಕ್ಟ್ ಆಗುತ್ತೆ. ಇದು ಇನ್ನೊಂದು ಥರನೇ ಹೇಳ್ಬೋದು, ನೀರಿದ್ದು ಬರ್ಫ್ ಆಕೈತಿ, ಬರ್ಫ್ ಇದ್ದು ಮತ್ತು ನೀರು ಆಕೈತಿ, ಹೌದಲ್ಲ, ಹೊಳ್ಳೆ ಆಕೈತಿಲ್ಲ. ಸೊ ಫಿಸಿಕಲ್ ಚೇಂಜಸ್ ಎರಡೂ ಥರ ಅದ. ಸೊ ಭೌತ ಬದಲಾವಣೆ ಯಾವುದಂತ ಕೇಳಿದರೆ ಇದು ಕೂಡ ಇರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಇದು ಸ್ವಲ್ಪ ಮಿಸ್ ಆಗಿದೆ, ಇದು ನೆನಪಿಟ್ಕೊಳ್ಳಿ. ಒಂದು ರಾಸಾಯನಿಕ ಪ್ರಕ್ರಿಯೆಯನ್ನು ಕೊಟ್ಟಾರ ಅವರು. ಏನು ಕೊಟ್ಟಿದ್ದಾರೆ, AB = A+B ಅಂತ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಕ್ವಶನಲ್ಲಿ ನೋಡೋಕೆ ಹೋಗಬೇಡಿ, ಇಲ್ಲಿ ನೋಡಿ, AB = A+B. ಏನಾಗಿತ್ತಪ್ಪ ಇಲ್ಲಿ ಅಂತ ಕೇಳೋರು. ಈಗ ಹೆಂಗಪ್ಪ, ಈಗ ಗಂಡ ಹೆಂಡತಿ ಆದರು, ಗಂಡ ಹೆಂಡತಿ ಇಬ್ಬರು ಬೇರೆ ಬೇರೆ ಆದ್ರೆ ಏನಾಯ್ತು, ಡೈವರ್ಸ್ ಆಯ್ತಿಲ್ಲ, ವಿಭಜನೆ ಆದ್ರಿಲ್ಲ. ಸೊ ಕ್ವಶನ್ ಏನು ಸಿಂಪಲ್ ಅದ, ಏನದ, ವಿಭಜನೆ, ಹೌದಾ. ಇಲ್ಲಿ 4 ರೀತಿಯ ಬರ್ತಾವೆ, ರಾಸಾಯನಿಕ ವಿಭಜನೆ ಅಂತ ಬರ್ತದೆ, ರಾಸಾಯನಿಕ ಸಂಯೋಗ ಅಂತ ಬರ್ತದೆ, ರಾಸಾಯನಿಕ ಏಕಸ್ಥಾನ ಪಲಟ ಅಂತ ಬರ್ತದೆ, ಆಮೇಲೆ ಇನ್ನೊಂದೇನಿದೆ ದ್ವಿಸ್ಥಾನ ಪಲಟ ಅಂತ ಬರ್ತದೆ, ಇದರೊಳಗೆ ಇರುವಂಥದ್ದು. ಸೊ ಇಲ್ಲಿ ವಿಭಜನೆ ಏನಿದೆ, ಇದಕ್ಕೆ ಆನ್ಸರ್ ಸರಿಯಾಗುತ್ತೆ. ಅಂದರೆ ಒಂದಿದ್ದಂಥ ರಾಸಾಯನಿಕ ಸಂಯುಕ್ತ 2 ರಾಸಾಯನಿಕ ಅಂಶಗಳಾಗಿ ಅಥವಾ ವಸ್ತುಗಳಾಗಿ ಕನ್ವರ್ಟ್ ಆಗುವಂಥದ್ದು. ಸಂಯೋಜನೆ ಏನಾಗುತ್ತೆ, ಇದು ಉಲ್ಟಾ. ಫಾರ್ ಎಕ್ಸಾಂಪಲ್ ಈಗ A+B = AB ಆಯಿತು, ಹೌದಾ. ಇದು ರಾಸಾಯನಿಕ ಸಂಯೋಜನೆ ಆಯಿತು. ಏಕಸ್ಥಾನ ಪಲ್ಲಟ, ಈಗ ಫಾರ್ ಎಕ್ಸಾಂಪಲ್ ಈಗ AB + C ಅಂತ ಅಂದ್ಕೊಳ್ಳೋಂಥ. ಒಂದು ನಿಮಿಷ, AB + C ಅಂದ್ಕೊಳ್ಳೋಂಥ. ಇಲ್ಲೇನಾಗತ್ತೆ, AC + B ಒಂದಾಗಿರುವಂಥದ್ದು. ಇನ್ನೊಂದು ಬರ್ತದೆ ದ್ವಿಸ್ಥಾನ ಪಲ್ಲಟ ಅಂತ, ಇದರೊಳಗೆ ಕೊಟ್ಟಿಲ್ಲ, ದ್ವಿಸ್ಥಾನ ಪಲ್ಲಟ ಅಂತ ಬರ್ತದೆ. ಇಲ್ಲಿ ಸಿಂಪಲ್ AB + CD ಅಂತ ಅಂದ್ಕೊಳ್ಳೋಂಥ, ಹೌದಾ. ಇಲ್ಲಿ ಏನಾಗುತ್ತೆ, AC + BD. ಅಂದರೆ ನಥಿಂಗ್ ಬಟ್ ಇದನ್ನು ರಾಸಾಯನಿಕಗಳು. ನಾ ಇಲ್ಲಿ ನಾರ್ಮಲಾಗಿ ಸಿಂಪಲಾಗಿ ವರ್ಡ್ ಮೂಲಕ ಹೇಳಿದ್ದೀನಿ ನಿಮಗೆ, ಬಟ್ ಅಲ್ಲಿ ರಾಸಾಯನಿಕ. ಫಾರ್ ಎಕ್ಸಾಂಪಲ್ ಈಗ NaCl ಅಂದ್ಕೊಳ್ಳೋಂಥ,
NaCl ಪ್ಲಸ್ ಯಾವುದು CO2 ಅಂತ ಅಂದ್ಕೊಳ್ಳೋಣ, ಹೌದಾ. ಸೊ ಇಲ್ಲಿ NaO2 ಬರ್ತದೆ, NaO2 ಹೌದಾ, ಪ್ಲಸ್ ಏನಾಗುತ್ತೆ ಕ್ಯಾಲ್ಸಿಯಂ ಕ್ಲೋರೈಡ್ ಈ ಥರ ಬರ್ತದೆ. ಸೊ 2 ಬಂತು, ಇಲ್ಲಿ ದ್ವಿಭಜನೆ ಆಯಿತು, ದ್ವಿಸ್ಥಾನ ಪಲ್ಲಟ, ಹೌದಾ. ಅದೇ ರೀತಿಯಾಗಿ ಸಿಂಪಲ್ಲಾಗಿ NaCl ಇತ್ತು, Na ಪ್ಲಸ್ Cl ಇತ್ತು, ಅವಾಗ ಏನಾಗುತ್ತೆ NaCl ಆಯಿತು, ರಾಸಾಯನಿಕ ಸಂಯೋಜನೆ ಈ ರೀತಿಯಂಥ ಅಂಶಗಳು ಇರ್ತದೆ. ಸೊ ನೆಕ್ಸ್ಟ್ ಹೋಗೋಣ ಆಗಿದ್ರೆ ಇಲ್ಲಿ ನೋಡಿ, ಇರುವೆ ಕಚ್ಚಿದಾಗ ಚರ್ಮಕ್ಕೆ ಕೆಲಮೈನ್ ದ್ರಾವಣವನ್ನು ಹಚ್ಚಲಾಗುತ್ತದೆ, ಏಕೆಂದರೆ ಕೆಲಮೈನ್ ದ್ರಾವಣ ಸ್ವಭಾವ ಏನಾಗಿರ್ತದೆ ಅವರ ಕೊಟ್ಬಿಟ್ಟಾರ, ಏನು ಹಚ್ತಾರಂತೆ ಅವರ ಕೊಟ್ಬಿಟ್ಟಾರೆ. ನಿಮ್ಗೆ ಕೇಳಿದೇನೋ ಅದು ಏನಪ್ಪ, ಆ್ಯಸಿಡ್ಡು ಬೇಸು ಅಂದರೆ ಆಮ್ಲನ ಕ್ಷಾರನ ಅಥವಾ ಪ್ರತ್ಯಾಮ್ಲನ ಏನಂತ ಕೇಳಿದಾರೆ ಇಲ್ಲಿ, ಅಥವಾ ತಟಸ್ಥ ಇರುವಂಥದ್ದು. ಸೊ ಸಿಂಪಲ್ಲಾಗಿ ಇರುವೆ ಕಚ್ಚಿದಾಗ ಯಾವ ಆಮ್ಲ ಹೊಡಿಸ್ತದೆ ಅಂತ ಕೇಳ್ತಾರೆ, ಯಾವುದು ಮೆಥನೋಯಿಕ್ ಅಂತ ಕರಿತೀವಿ ನಾವು, ಮೆಥನೋಯಿಕ್ ಅಥವಾ ಫಾರ್ಮಿಕ್ ಅಂತಲೂ ಕರೀತಾರೆ. ಫಾರ್ಮಿಕ್. ಸೊ ಇದು ಏನಪ್ಪ, ಇವೆರಡು ಏನೋ ಆಮ್ಲ ಅಂತ ಕರಿತೀವಿ ನಾವು, ಆಮ್ಲ, ಹೌದಾ. ಕೇಳಿದ್ರೆ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಅಂತ ಕೇಳಿದ್ರೆ, ಸೊ ಆಮ್ಲ, ಹೌದಾ. ಇರುವೆ ಕಚ್ಚಿದಾಗ ಏನು ಮಾಡ್ತದೆ ಆಮ್ಲವನ್ನು ಹೊರಡಿಸ್ತದೆ. ಸೊ ಆಮ್ಲಕ್ಕೆ ಅಪೋಸಿಟ್ ಯಾವುದು, ಕ್ಷಾರ ಅಥವಾ ಪ್ರತ್ಯಾಮ್ಲ ಅಥವಾ ಇದೇನು ಕರಿತೀವಿ ಕ್ಷಾರೀಯ ಅಂತ ಇದೆ, ಇದು ಆನ್ಸರ್ ಆಗುತ್ತೆ. ಬೇಸ್ ಅಂತ ಕರಿತೀವಿ ಅಥವಾ ಎಂತ ಕರಿತೀವಿ ಪ್ರತ್ಯಾಮ್ಲ ಅಂತ ಕರಿತೀವಿ. ಇದನ್ನು ಹಚ್ತಾರ, ಹೌದಾ. ಉಲ್ಟಾ ಮಾಡಬೇಕಾ ಇಲ್ಲ, ವಿಷಯ ಇರ್ದಾನತ್ತ ವಾಪಸ್ ಇಳಿಸ್ಬೇಕಂದ್ರೆ ಮಾತ್ರ ಉಲ್ಟಾ ಕೊಡ್ತಾರಲ್ಲೋ, ಆ್ಯಂಟಿ ಇಂಜೆಕ್ಷನ್ ಕೊಡ್ತೀವಲ್ಲ. ಸೊ ಆ ರೀತಿಯಂಥ ಕ್ವಶನ್ ಇದು ಕೇಳುವಂಥದ್ದು. ಆಮ್ಲಕ್ಕೆ ಪ್ರತ್ಯಾಮ್ಲ ಸರಿಯಾದಂಥ ಆನ್ಸರ್ ಆಗುತ್ತೆ, ಇದನ್ನು ನೆನಪಿಟ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಕೇಳ್ತಾರೆ ನಿಮಗೆ, ಎಲ್ಲಿಂದ ಎಲ್ಲಿ ತನಪ, ಹೌದಾ. ಆ್ಯಸಿಡ್ ಮತ್ತು ಬೇಸ್ ಅಥವಾ ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತ ಅಂದ್ಕೊಳ್ಳೋಂಥ. ಸೊ 0 to 7 ಏನಿದೆ ಇದು ಆಮ್ಲ, pH ವ್ಯಾಲ್ಯೂ ಅಂತ ಕರಿತೀವಿ ನಾವು, ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ ನಾವು, ಹೌದಾ. ಬೇಸ್ ಅಥವಾ ಪ್ರತ್ಯಾಮ್ಲ ಅಂತ ಏನು ಕರಿತೀವಿ, ಇದು 7 ರಿಂದ 14, ಇದು 7 ಇದು, ಓಕೆ. ಸೊ ಈ ರೀತಿಯಾಗಿರುವಂಥದ್ದು pH ವ್ಯಾಲ್ಯೂ ಕೂಡ ಕ್ವಶನ್ ಕೇಳ್ತಾರೆ ನಿಮಗೆ, ಇದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಹೋಗೋಣ ಅಂತ, ಈ ಒಂದು ಕ್ವಶನಲ್ಲಿ ಕೇಳಿದರೆ ಘನ ಸೋಡಿಯಂ ಲೋಹವು ಕ್ಲೋರಿನ್ ಅನಿಲದೊಂದಿಗೆ ಕ್ರಿಯೆಗೊಂಡು ಘನ ಸೋಡಿಯಂ ಕ್ಲೋರೈಡನ್ನು ಉತ್ಪತ್ತಿ ಮಾಡುತ್ತದೆ. ಇದು ಒಂದು ಯಾವ ಕ್ರಿಯೆಯಾಗಿದೆ, ಆಗಲೇ ಹೇಳಿದ್ನಲ್ಲ ರಾಸಾಯನಿಕ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಘನ ಸೋಡಿಯಂ ನಥಿಂಗ್ ಬಟ್ ಏನು Na, ಹೌದಾ. ಕ್ಲೋರಿನ್ ಅನಿಲದೊಂದಿಗೆ Cl ನೆನಪಿಟ್ಕೊಳ್ಳಿ, ಇವೆರಡು ಕಂಬೈಂಡ್ ಆಗಿ ಏನಾಗಿದೆ NaCl ಅದ. ಇದು ಯಾವ ಒಂದು ಪ್ರಕ್ರಿಯೆ ಅಂತ ಇದೆ, ನಾ ಏನು ನೋಡಿ ಆಲ್ರೆಡಿ ಹೇಳಿದ್ದೆ ನಿಮಗೆ, A ಪ್ಲಸ್ B ಇಸ್ ಈಕ್ವಲ್ ಟು AB. ಯಾವುದಪ್ಪ ಆಗಿದ್ರೆ ಇದು ರಾಸಾಯನಿಕ ಸಂಯೋಜನೆ, ಹೌದಾ. ರಾಸಾಯನಿಕ ಸಂಯೋಜನೆ. ಏಕಸ್ಥಾನ ಪಲಟ ಅಂದರೆ ಏನಕ್ಕಿತ್ತು, ಒಂದೇ ಒಂದು ಚೇಂಜ್ ಆಕ್ಕಿತ್ತು. ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ AB ಪ್ಲಸ್ ಸಿ ಅಂತ ಅಂದ್ಕೊಳ್ಳಂತ, ಅವಾಗ ಏನಾಗುತ್ತೆ AC ಪ್ಲಸ್ B ಅಂದರೆ ಒಂದೇ ಚೇಂಜ್ ಮಾಡೈತೆ, ಉಳಿದು ಯಾವುದೂ ಅಲ್ಲ. ಬಿ ಸ್ಥಾನ ಪಟ್ಟ ಅದೇ ಇದ್ದೆ, AB ಪ್ಲಸ್ CD ಇಸ್ ಈಕ್ವಲ್ ಟು AC ಪ್ಲಸ್ BD, ಆ ರೀತಿಯಾಗಿರುವಂಥದ್ದು. ವಿಭಜನೆ ಅಂದರೆ ಸಿಂಪಲ್, ಇದು NaCl ಇದೆ, ಇದು ಇದನ್ನ ತೊಗೋತೀವಿ ನೋಡಿ, ಇದು ಡಿವೈಡ್ ಆಗಿ ಏನಾಗುತ್ತೆ Na ಪ್ಲಸ್ Cl, ಅಂದರೆ ಇದೇ ಉಲ್ಟಾ ಮಾಡೋದು, ಸಂಯೋಗ ಇದು ಉಲ್ಟಾ ಆಗುವಂಥದ್ದು ವಿಭಜನೆ, ರಾಸಾಯನಿಕ ವಿಭಜನೆ. ಇದು ಫೇವ್ರೇಟ್ ಆಗಿರುವಂಥದ್ದು, ಪರ್ಟಿಕ್ಯುಲರಾಗಿ ಎಕ್ಸಾಮ್ಸಲ್ಲಿ ಕೇಳುವಂಥದ್ದು. ಯಕೃತ್ತಿನಿಂದ ಸ್ರವಿಸುವ ಪಿತ್ತರಸವು ಆಹಾರದ ಯಾವ ಅಂಶವನ್ನು ಜೀರ್ಣಿಸುತ್ತದೆ. ಇಲ್ಲಿ ನೋಡಿ ಫಸ್ಟಿಗೆ ಆಹಾರ ಅಂದ ತಕ್ಷಣ ಯಾವ ಬರ್ತಪ್ಪ, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಮೇಧಸ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಪ್ರತಿಯೊಂದು ಅಂಶಗಳು ಎಲ್ಲೆಲ್ಲಿದೆ, ಯಾವ ರೀತಿಯಾಗಿ ಸ್ರವಿಸ್ತಾವಂತ ಕ್ವಶನ್ ಕೇಳುವಂಥದ್ದು. ಇದು ನಾರ್ಮಲ್ ಆಗಿ ಈ ಒಂದು ಡೈಜೆಷನ್ ಸಿಸ್ಟಮ್ ಅಂತ ಕರಿತೀವಿ ಅಥವಾ ಜೀವ ಪ್ರಕ್ರಿಯೆ ಅಂತ ಏನು ಕರಿತೀವಿ, ಅವುಗಳಲ್ಲಿ ಕ್ವಶನ್ಗಳು ನಾರ್ಮಲ್ ಆಗಿ ಕೇಳ್ತಾನೆ. ಸೊ ಯಕೃತ್ತಿನಿಂದ ಸ್ರವಿಸುವ ಪಿತ್ತರಸವು ಆಹಾರದ ಯಾವ ಅಂಶ, ಯಕೃತ್ ಅಂದರೆ ಫಸ್ಟ್ ನೆನಪಿಟ್ಕೊಳ್ಳಿ ಲಿವರ್, ಹೌದಾ. ಲಿವರ್ ಏನು ಮಾಡ್ತದ, ಪಿತ್ತರಸ ಅಂದರೆ ಬೈಲ್ ಜ್ಯೂಸಸ್ ಅಂತ ಕರಿತೀವಿ ನಾವು, ಬೈಲ್ ಜ್ಯೂಸಸ್, ಓಕೆ. ಬೈಲ್ ಜ್ಯೂಸಸ್ ಏನು ಮಾಡ್ತದ, ಯಾವ ಒಂದು ಅಂಶವನ್ನು ಜೀರ್ಣಿಸ್ತದೆ ಅಂತ ಕೇಳಿದಾನೆ, ನಥಿಂಗ್ ಬಟ್ ಏನು ಕೊಬ್ಬು, ಹೌದಾ. ಈ ಬೈಲ್ ಜ್ಯೂಸಸ್ ಏನಿದೆ ಕೊಬ್ಬನ್ನು ಕರಗಿಸ್ತದೆ. ಅದೇ ರೀತಿ ಕಾರ್ಬೋಹೈಡ್ರೇಟ್ ಎಲ್ಲಪ್ಪ ಕರಗ್ತದೆ. ಈ ನಾರ್ಮಲಾಗಿ ಕ್ವಶನ್ ಕೇಳ್ತಾರೆ, ಕಾರ್ಬೋಹೈಡ್ರೇಟ್ ಎಲ್ಲ ಕರೀತದೆ. ಕಾರ್ಬೋಹೈಡ್ರೇಟ್ ನಾರ್ಮಲಾಗಿ ಲಾಲಾರಸ ಅಂತ ಕರಿತಿಲ್ಲ, ಲಾವಾ ಅಲ್ಲ ಲಾಲಾರಸ, ಬಾಯಿಗಳ ಒಂದು ನಾಲಿಗೆ ಒಂದು ಕುಹರ ಅಂತ ಏನು ಕರಿತೀವಿ, ಅಲ್ಲಿ ಉಂಟಾಗುವಂಥ ಕಿರುಗಳಂಥ ಲಾಲಾರಸದ ಮೂಲಕ ಈ ಒಂದು ಕಾರ್ಬೋಹೈಡ್ರೇಟ್ ಆಗುತ್ತೆ. ಅದೇ ರೀತಿಯಾಗಿ ಪ್ರೋಟೀನ್ ಮತ್ತು ಪಿಷ್ಟಗಳಿದ್ದಾವೆ. ಪ್ರೋಟೀನ್ಗಳು ನಾರ್ಮಲಾಗಿ ಈ ಒಂದು ಸ್ಟಮಕ್ಕು ಮತ್ತು ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರು ಅಂತ ಹೇಗಿರ್ತೀವಿ ಅಲ್ಲಿ ಕರಗುವಂಥದ್ದು. ಪಿಷ್ಟ ಕೂಡ ಈ ಮೂರು ಅಂಶಗಳಲ್ಲಿ ಕರಗುವಂಥದ್ದು. ಇದನ್ನು ನೆನಪಿಟ್ಕೊಳ್ಳಿ ನಾರ್ಮಲಾಗಿ. ಸೊ ನೆಕ್ಸ್ಟ್ ಹೋಗೋಣ. ಜೀರ್ಣನಾಳದ ಯಾವ ಭಾಗವು ಬ್ಯಾಕ್ಟೀರಿಯಾವನ್ನು ನಾಶ ಮಾಡುವಲ್ಲಿ ತೊಡಗಿದೆ. ಇಲ್ಲಿ ನೋಡಿ, ಇದು ಸ್ವಲ್ಪ ಚೆನ್ನಾಗಿದೆ ಕ್ವಶನ್. ಇಲ್ಲಿ ಏನು ನೋಡ್ಬೇಕಂದ್ರೆ ಜೀರ್ಣನಾಳದ ಯಾವ ಬ್ಯಾಕ್ಟೀರಿಯಾಗಳು ಅಥವಾ ಯಾವುದೋ ಒಂದು ನಮಗೆ ಅನವಶ್ಯಕವಾಗಿರುವಂಥ ಸೂಕ್ಷ್ಮಾಣುಜೀವಿ ಅಂತ ಕರಿತೀವಲ್ಲ, ಅವೆಲ್ಲವನ್ನು ನಾಶ ಮಾಡೋದು ಯಾವುದು, ಹೊಟ್ಟೆ. ಹೊಟ್ಟೆ ಅಂದರೆ ಏನಪ್ಪ, ನಾರ್ಮಲಾಗಿ
ಏನು ಕರೀತಾರೆ ಇದಕ್ಕೆ? ಜಠರ ಅಂತ ಕರಿತೀವಿ ನಾವು, ಹೌದಾ? ಜಠರ. ಸೊ ಈ ಜಠರದಲ್ಲಿ ಏನಾಗತ್ತಾ? ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನಿದೆ, ನಮ್ಮ ಹೊಟ್ಟೆಯಲ್ಲಿರುವಂಥ ಹಲವಾರು ಸೂಕ್ಷ್ಮಾಣುಜೀವಿಗಳನ್ನು, ಅವಶ್ಯಕವಲ್ಲದ್ದು ಅನವಶ್ಯಕವಾಗಿರುವಂಥದ್ದು ನಮಗೆ ಹಾನಿ ಮಾಡುವಂಥ ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡುವಂಥದ್ದು ಯಾವುದು? ಈ ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮೂಲಕ ಹೊಟ್ಟೆಯಲ್ಲಿ ಅಥವಾ ಜಠರಲ್ಲಿ ಇದು ಮಾಡುವಂಥದ್ದು. ಸಣ್ಣ ಕರಳು ಏನು ಮಾಡ್ತದೆ? ನಾನು ಆಲ್ರೆಡಿ ಹೇಳಿದೆ, ಸಣ್ಣ ಕರಳು ಅಲ್ಲಿ ಪ್ರೋಟೀನ್ ಅಥವಾ ಏನೋ ನಾರ್ಮಲಾಗಿ ವಿಟಮಿನ್ಸ್ ಅಂತ ಏನು ಕರಿತೀವಿ, ಆ ಒಂದು ಅಂಶಗಳನ್ನು, ಪಿಷ್ಟಗಳನ್ನು ಏನು ಮಾಡ್ತದೆ? ಪೂರ್ತಿಯಾಗಿ ಹೀರ್ಕೊಳ್ತದೆ. ದೊಡ್ಡ ಕರಳು ಏನು ಮಾಡ್ತದೆ? ದೊಡ್ಡ ಕರಳದು ನಾರ್ಮಲಾಗಿ ಅಂದರೆ ಇಲ್ಲಿ ಲವಣಗಳನ್ನು ಹೊರ ಹಾಕ್ತದೆ. ಅಲ್ಲಿ 3 ಸ್ಟೇಜ್ ಇರ್ತದೆ. ಅದು ಗುದನಾಳ ಮೂಲಕ, ಗುದದ್ವಾರದ ಮೂಲಕ ಒಂದು ವಿಸರ್ಜನಾಂಗವನ್ನು ಕಲೆಕ್ಟ್ ಮಾಡ್ತದೆ. ಇನ್ನೊಂದು ಎಷ್ಟಾಗಿದೆ ಸಣ್ಣ ಪುಟ್ಟದ ಏನು ಲವಣಗಳು ಇರ್ತವೆ ಅಥವಾ ಪೌಷ್ಟಿಕಾಂಶಗಳು ಇರ್ತವೆ ಅದನ್ನು ಹಿರ್ಕೊಳ್ತದೆ. ಬಾಯಿ ಕೋರ ನಥಿಂಗ್ ಬಟ್ ನಮ್ಮದು ಏನಕ್ಕೆ ಬಕಲ್ ಕ್ಯಾವಿಟಿ ಅಂತ ಕರಿತಿಲ್ಲ, ಇದು ಇರುವಂಥದ್ದು. ಇಲ್ಲಿ ಲಾಲಾರಸ ಇರ್ತದೆ, ನಾಲಿಗೆ ಇರ್ತದೆ, ದವಡೆ ಹಲ್ಲಗ ಇರ್ತದೆ. ಇದರ ಮೂಲಕ ಆಹಾರವನ್ನು ಅಗಿತೀವಿ, ಆಮೇಲೆ ಕಾರ್ಬೋಹೈಡ್ರೇಟ್ಗಳನ್ನು ಕರಗಿಸ್ಕೊಳ್ತೀವಿ. ಸೊ ನೆಕ್ಸ್ಟ್ ಹೋಗೋಣ ಆಗಿದ್ರೆ ಕಾರ್ಬೋಹೈಡ್ರೇಟ್ ಹೆಸರು, ಇದು ಉಲ್ಟಾ ಆಗಿದೆ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಗಿದ್ದು. ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣವಾಗಬಲ್ಲದು ಆದರೆ ಮಾನವರಿಂದ ಅಲ್ಲದ ಕಾರ್ಬೋಹೈಡ್ರೇಟ್ ಯಾವುದು ಅಂತ ಕೇಳಿದರೆ, ಹೌದಾ? ಫಸ್ಟಿಗೆ ಶರ್ಕರೆಗಳು ಯಾವುದಪ್ಪ? ನಾರ್ಮಲಾಗಿ ನೋಡ್ಕೊತ ಹೋಗೋಣ. ಫಸ್ಟಿಗೆ ಮೆಲುಕು ಹಾಕುವ ಪ್ರಾಣಿಗಳಂದ್ರೆ ಯಾವುದು? ಈ ನಮ್ಮ ಮನೆ ಇರ್ತಾರೆ, ಏನೋ ದನ ಮೆಲಕು ಹಾಕ್ತಿರ್ತಿಲ್ಲ ಅಂತ ಬೈದಿರ್ತಾರೆ, ಹೌದಿಲ್ಲ? ಅದ್ರ ತಿಂದದ್ದು 2 ಸಲ ತಿಂತಿ ಅಂತ ಅಲ್ಲೇ ನುಂಗಾಕಾಗೋಲ್ಲ ಅಂತ ಹೇಳಿ ಕ್ಯಾಸ್, ಹೌದಾ? ಸೊ ಈ ದನ ಕರುಗಳಿದ್ದಾವೆ, ಈ ಪ್ರಾಣಿಗಳಂತ ಕರಿತೀವಿ ನಾವು. ಈ ಪ್ರಾಣಿಗಳು ನಾರ್ಮಲಾಗಿ ಹುಲ್ಲನ್ನು ಅಥವಾ ಆಹಾರವನ್ನು ನಾರ್ಮಲಾಗಿ ಒಮ್ಮೆ ನುಂಗಂಗಿಲ್ಲ. ಹೊಟ್ಟೆಗೆ ಸರಿ ಅದು ಆಕಳಿಗೆ 4 ಹೊಟ್ಟೆ ಇದಾವೆ ಅಂತ ಕರೀತಾರೆ. 4 ಹೊಟ್ಟೆ ಅಲ್ಲದು, ಅದೇನು ಮಾಡ್ತದೆ? ವಾಪಸ್ಸೇನು ಮೂಮೆಂಟ್ ಮಾಡ್ತಾ ಇರ್ತದೆ. ಯಾವೊಂದು ಕಾರ್ಬೋಹೈಡ್ರೇಟ್ ಯಾವುದಂತ ಕೇಳಿದ್ದಾರೆ ನಾರ್ಮಲಾಗಿ, ಮನುಷ್ಯನಿಗೆ ಜೀರ್ಣ ಆಗದೇ ಇರುವಂಥದ್ದು, ಪ್ರಾಣಿಗಳು ಜೀರ್ಣ ಮಾಡ್ಕೊಳ್ಳುವಂಥದ್ದು ಯಾವುದಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಯಾವುದು? ಸೆಲ್ಯುಲೋಸ್. ಇಲ್ಲಿ ಪರಿಶೀಲನೆ ನೆನಪಿಟ್ಕೊಳ್ಳಿ, ಗ್ಲೂಕೋಸ್ ಏನಿದೆ ಇದು ಏಕಶರ್ಕರ. ಇದೊಂದು ಸ್ವಲ್ಪ ಕ್ವಶನ್ ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಇದು ಪಾಲಿಸ್ಯಾಕರೈಡ್, ಬಹುಶರ್ಕರ. ಫ್ರುಕ್ಟೋಸ್ ಕೂಡ, ಇದು ಕೂಡ ಏಕಶರ್ಕರ. ಮಾಲ್ಟೋಸ್ ಏನಿದೆ ದ್ವಿಶರ್ಕರ ಆಗುತ್ತೆ. ಈ ಒಂದು ಪಾಲಿಸ್ಯಾಕರೈಡ್ ಅಂತ ಏನು ಕರಿತೀವಿ, ಇಲ್ಲಿ 2 ಬರ್ತಾವೆ, ಗ್ಯಾಲಕ್ಟೋಸ್ ಮತ್ತು ಸೆಲ್ಯುಲೋಸ್ ಅಂತ ಬರ್ತದೆ. ಈ ಸೆಲ್ಯುಲೋಸ್ ಏನಿದೆ ಓನ್ಲಿ ಪ್ರಾಣಿಗಳು ಮಾತ್ರ, ದನ ಕರುಗಳು, ಆಕಳಾಗಿರ್ಬೋದು, ಎಮ್ಮೆ ಆಗಿರ್ಬೋದು, ಇವುಗಳು ಮಾತ್ರ ಕರಗಿಸ್ಕೊಳ್ಳುವಂಥದ್ದು. ನಮ್ಮ ಮಾನವನಲ್ಲಿ ಆ ದೇಹ ರೀತಿಯಾಗಿ ರಚನೆಯಾಗಿಲ್ಲ. ಸೊ ಇಲ್ಲಿ ನಾರ್ಮಲಾಗಿ ಹೆಂಗೆ ಕರೀತಾರೆ? ಯಾವುದಪ್ಪ ಏಕಶರ್ಕರ ಅಂತ ಕರೀತಾರೆ? ಯಾವುದು? ಗ್ಲೂಕೋಸು, ಫ್ರುಕ್ಟೋಸು, ಸುಕ್ರೋಸು, ಹೌದಾ? ಅಲ್ಲಿರುವಂಥದ್ದು. ಆಮೇಲೆ ಇಲ್ಲಿ ನೆಕ್ಸ್ಟ್ ಮಾಲ್ಟೋಸ್, ಸೆಲ್ಲೋಸ್ ಬಂದರೆ ಬಹುಶರ್ಕರದ ಮಾಲ್ಟೋಸ್ ಏನಿದೆ, ಆಮೇಲೆ ಸುಕ್ರೋಸ್ ಏನಿದೆ, ಇವು ದ್ವಿಶರ್ಕರಗಳಾಗ್ತದೆ. ಸೆಲ್ಯುಲೋಸ್ ಏನಿದೆ ಬಹುಶರ್ಕರ ಆಗ್ತದೆ. ಈ ಕ್ವಶನ್ ನೆನಪಿಟ್ಕೊಳ್ಳಿ, ಸಿಂಪಲಾಗಿ ಕ್ವಶನ್ ಕೇಳುವಂಥದ್ದು. ಸೊ ನೆಕ್ಸ್ಟ್ ಹೋಗೋಣ. ಕೆಳಗಿನ ಯಾವ ರೋಗವು ಪ್ರೋಟೋಜೋವಾಗಳಿಂದ ಉಂಟಾಗುತ್ತದೆ? ಇಲ್ಲಿ ಪ್ರೋಟೋಜೋವಾಗಳಿಂದ ಉಂಟಾಗುವಂಥ ರೋಗಗಳು ಯಾವುದು? ವೈರಸ್ಸಿಂದ ಯಾವುದು? ಬ್ಯಾಕ್ಟೀರಿಯಾಗಳಿಂದ ಯಾವುದು? ಶಿಲೀಂಧ್ರಗಳಿಂದ ಯಾವುದು? ಈ ರೀತಿಯಂಥ ಕ್ವಶನ್ಗಳು ನಾರ್ಮಲಾಗಿ ಕೇಳ್ತಾನೆ. ಇದು ಎಕ್ಸಾಮಿನ ಪ್ರತಿಯೊಂದು ಪಾಯಿಂಟ್ ಆಫ್ ಇಂದ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ನೋಡಿದಾಗಂತ ಪ್ರೋಟೋಜೋವಾ ಅಂತ ಕರಿತೀವಿ ನಾವು. ಸೊ ಪ್ರೋಟೋಜೋವಾ ಅಂದರೆ ಯಾವುದಪ್ಪ? ಅಮೀಬಾ ಆಗಿರ್ಬೋದು, ಹೌದಾ? ಸೊ ಆ ರೀತಿಯಂಥ ಯುಗ್ಲಿನ್ ಆಗಿರ್ಬೋದು, ಪ್ಯಾರಾಜಿಮ್ ಆಗಿರ್ಬೋದು, ಆ ಒಂದು ಅಂಶಗಳಿದ್ದಾವೆ, ಜೀವಿಗಳಿದ್ದಾವೆ, ಅವು ಪ್ರೋಟೋಜೋವಾ ಅಂತ ಕರಿತೀವಿ ನಾವು. ಸೊ ಅದರಿಂದ ಉಂಟಾಗೋದು ಯಾವುದಪ್ಪ? ನಾರ್ಮಲಾಗಿ ಮಲೇರಿಯಾ ಪ್ರೋಟೋಜೋದಿಂದ ಉಂಟಾಗೋದು. ಫ್ಲೂ ಅಂತ ಕರಿತೀವಿ, ಇದು ನಾರ್ಮಲಾಗಿ ಜ್ವರ, ವೈರಸ್ಸಿಂದ ಬರ್ತದೆ. ಊಫಿಂಗ್ ಕಪ್ ಅಂತ ಕರಿತೀವಿ, ನಾಯಿ ಕೆಮ್ಮು ಅಂತ ಕರಿತೀವಿ, ಇದು ಕೂಡ ಬರುವಂಥದ್ದು ವೈರಸ್ಸಿಂದ ಬರುವಂಥದ್ದು. ದಡಾರ ಏನಿದೆ ಬ್ಯಾಕ್ಟೀರಿಯಾದಿಂದ ಬರ್ತದೆ. ಸೊ ಈ ರೀತಿಯಾಗಿ ಅಂಶಗಳಿದ್ದಾವೆ. ನಾರ್ಮಲಾಗಿ ಪ್ರೋಟೋಜೋದಿಂದ ಮತ್ತೆ ಯಾವ್ದು ಬರ್ತದಪ್ಪ? ಮಲೇರಿಯಾ, ಆಯಿತಾ? ಸೊ ಇಲ್ಲಿ ಒಂದು ನಿಮಿಷ, ಇಲ್ಲಿ ಆಮಶಂಕೆ ಅಂತ ಕರಿತೀವಿ ನಾವು, ಆಮಶಂಕೆ, ಹೌದಾ? ಅದೇ ರೀತಿಯಾಗಿ ಹುಳುಕಡ್ಡಿ ರೋಗ, ಆಮಶಂಕೆ ರೋಗ ಆಗಿರ್ಬೋದು, ಪ್ರೋಟೋಜೋದಿಂದ ಬರುವಂಥದ್ದು. ಅದೇ ರೀತಿಯಾಗಿ ಸಾಲ್ಮೊನೆಲ್ಲಾ ಟೈಫಿ ಅಂತ ಕರಿತೀವಿ, ಆ ಬ್ಯಾಕ್ಟೀರಿಯಿಂದ ಈ ಒಂದು ಜ್ವರ ಬರ್ತದೆ, ಹೌದಾ? ಕೆಮ್ಮು ಅಥವಾ ಇದರಿಂದ ಕರೆಯುವಂಥದ್ದು ನಮಗೆ ಅದು ನೆಗಡಿ ಅಂತ ಅಂದಾಗ ರೇನೋವೈರಸ್ ಅಂತ ಕರಿತೀವಿ. ಜ್ವರ ಅಂತ ಬಂದಾಗ ಪರ್ಟುಸ್ ಅಂತ ಕರಿತೀವಿ. ದಡಾರ ಕೂಡ ಇದು ಕೂಡ ಬ್ಯಾಕ್ಟೀರಿಯಿಂದ ಬರುವಂಥದ್ದು. ಸೊ ಇದೇ ರೀತಿಯಾಗಿ ಹಲವಾರು ರೋಗಗಳು ಬರ್ತವೆ. ಸೊ ನೆಕ್ಸ್ಟ್ ಹೋಗೋಣ ಅಂತ, ಕೈನೋಫೋರಾ, ಇದರ ಸಾಮಾನ್ಯ ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ಇದು ನಾರ್ಮಲಾಗಿ ಕೈನೋಫೋರಾ, ನೆನಪಿಟ್ಕೊಳ್ಳಿ, ಪೋರಿಫೋರಾ ಅಂತ ಕರಿತೀವಿ ನಾವು. ಪೋರಿಫೋರಾ ಅಂಥೇಳಿ
ಸ್ಪಂಜು ಪ್ರಾಣಿಗಳಿಗೆ ಕರೀತಾರೆ. ಬಟ್ ಇಲ್ಲಿ ಈ ಕಂಕತ ದರ ಅಂತ ಏನು ಕರಿತೀವಿ, ಇದು ಜಲ್ಲಿ ಫಿಶ್ ಥರ ಇರ್ತದೆ, ಜಲ್ಲಿ ಫಿಶ್ ಥರ. ಸೊ ಈ ಜಲ್ಲಿ ಫಿಶ್ ಏನಿದೆ ನಾರ್ಮಲಾಗಿ ಕಂಡು ಬರೋದು ಎಲ್ಲಿ, ಕಂಕತ ದರ ಅಂತಿರೋದು. ಇದಕ್ಕೆ ಆನ್ಸರ್ ಯಾವುದು, ಫೋರಾ ಅಂತ ಬಂದಾಗ, ಕೈನೋಫೋರಾ ಅಂತ ಬಂದಾಗ ಸಮುದ್ರ ಜೀವಿಯಾಗಿದ್ದು ಇಲ್ಲಿ ಹಲವಾರು ರೀತಿ ಅಂತ, ಈಗ ಸ್ಪಂಜ್ ನೋಡಿರ್ತೀವಿ ನಾವು ನಾರ್ಮಲ್ ಹಿಡಿದಾಗ, ಇದ್ರ ಏನು ಬೋರ್ಡ್ ವಾಶ್ ಮಾಡೋದು ಇದು ಮಾಡೋದು ಮಾಡಿರ್ತೀವಿ, ಆಮೇಲೆ ಅದರಿಂದ ಕ್ಲೀನ್ ಮಾಡೋದು ಮಾಡಿರ್ತೀವಿ, ಮೆತ್ತ ಇರುವಂಥದ್ದು ಪೊರಿಫರ ಇರುವಂಥದ್ದು. ಸೊ ಅದೇ ರೀತಿ ಕೈನೋಫರ್ ಇದೆ, ಕಂಕತ ದರ ಅಥವಾ ಜಲ್ಲಿ ಫಿಶ್ ಅಂತ ಕರಿತೀವಿ, ಇದ್ರ ಮೂಲಕ ಇರುವಂಥದ್ದು. ಇದಕ್ಕೆ ಆನ್ಸರ್ ಇದಾಗ್ತದೆ. ಚಪ್ಪಟೆ ಒಳಗೋದು ಬೇರೆ ಆಗ್ತದೆ, ಪ್ಲಾಟಿ ಹೆಲ್ಮೆಂತಿಸ್ ಅಂತ ಕರಿತೀವಿ ನಾವು. ಇದಕ್ಕೆ ರೌಂಡ್ ವಾರ್ಮ್ಸ್ ಅಂತ ಕರಿತೀವಿ, ಇದು ಹೊಟ್ಟಾಗಿರುವಂಥದ್ದು. ಚಪ್ಪಟೆ ಹುಳಿದಾಗ ಏನಾಗುತ್ತೆ, ಎರೆಹುಳು ಕೂಡ ಬರ್ತದೆ, ಇದು ಕೂಡ ಬರ್ತದೆ. ಸ್ಪಂಜುಗಳು ಏನೋ ಕೂಡ ಪೊರಿಫರ ಅಂತ ಇದೆ ಆಲ್ರೆಡಿ, ಇದು ಸ್ಪಂಜು ಪ್ರಾಣಿ ಅಲ್ಲ. ಅದರೊಳಗಡೆ ಮತ್ತೆ ಇನ್ನೊಂದು ಬರ್ತದೆ, ಜಲ್ಲಿ ಫಿಶ್ ಇರುವಂಥದ್ದು, ಮಲುಸ್ಕಸ್ ಅಂತ ಕರಿತೀವಿ, ಅದ್ರ ಮೂಲಕ ಇರುವಂಥದ್ದು. ಸೊ ಈ ಒಂದು ಕ್ವಶನ್ಗಳಿದ್ದಾವೆ, ತುಂಬ ಬೇಸಿಕ್ ಅಂದರೆ ಬೇಸಿಕ್ ಇದ್ದಾವೆ. ಈ ಒಂದು ಅಂಶಗಳನ್ನ ನೋಡ್ಕೊಂಡು ಹೋದಾಗ ಭಾಳ ಬೇಸಿಕ್ ಚಾಪ್ಟರ್ಗಳು ನಾರ್ಮಲಾಗಿ ಈ SSC GD MTS ಅದೇ ರೀತಿಯಾಗಿ ಅಗ್ನಿವೀರ್ ಎಕ್ಸಾಮ್ಸ್ಗಳಲ್ಲಿ ನೋಡಬೇಕಾಗಿದೆ ಅಂದರೆ ಬೇಸಿಕ್ಗಳು ಯಾವುದು. ಫಾರ್ ಎಕ್ಸಾಂಪಲ್ ಈಗ ಧಾತುಗಳ ಆವರ್ತನೀಯ ವರ್ಗೀಕರಣ ಆಗಿರ್ಬೋದು, ಅಥವಾ ವಸ್ತುಗಳ ಸ್ಥಿತಿಗಳಾಗಿರ್ಬೋದು, ಈ ಒಂದು ಜೀವಿ ಸಾಮ್ರಾಜ್ಯದ ಬಗ್ಗೆ ಆಗಿರ್ಬೋದು, ಇದರ ಮೇಲೆ ಕ್ವಶನ್ಸ್ ಜಾಸ್ತಿ ಬರ್ತಾವೆ. ಅದರ ಜೊತೆಗೆ ಅದರ ಮೇಲೆ ಬೇಸಿಕ್ ಕ್ವಶನನ್ನು ಕೇಳಿ ಸ್ವಲ್ಪ ಕನ್ಫ್ಯೂಸ್ ಮಾಡೋದು ಚಾನ್ಸಸ್ ಜಾಸ್ತಿ ಇರ್ತದೆ. ಅವುಗಳನ್ನು ನೀಟಾಗಿ ನೋಡ್ಕೋಬೇಕು ನೀವು. ಲೈಫ್ ಪ್ರೊಸೆಸ್ ಅಂತ ಕರಿತೀವಿ, ಫಾರ್ ಎಕ್ಸಾಂಪಲ್ ಜೀರ್ಣಾಂಗ ವ್ಯವಸ್ಥೆ, ವಿಸರ್ಜನಾಂಗ ವ್ಯವಸ್ಥೆ, ನರವ್ಯೂಹ ವ್ಯವಸ್ಥೆ, ಇದರ ಮೇಲೆ ಕ್ವಶನ್ ಜಾಸ್ತಿ ಬರ್ತಾವೆ. ಇವುಗಳನ್ನು ನೀವು ಪ್ರಾಪರಾಗಿ ಫಾಲೋ ಅಪ್ ಮಾಡಿ ಓದಿದರೆ ತುಂಬ ಈಸಿಯಾಗಿ ಆಗುತ್ತೆ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದ್ರು ಡೌಟ್ಸ್ ಇದ್ದರೆ ಮತ್ತೆ ಕಮೆಂಟ್ ಮೂಲಕ ತಿಳಿಸಿ, ನಾವು ಅದನ್ನ ಇಂಪ್ರೂವ್ ಮಾಡ್ಕೊಂಡು ನಿಮಗೆ ಸರಿಯಾದ ರೀತಿಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಓಕೆ, ಸಿಗೋಣ. ಹಾಗಿದ್ರೆ ಬಾಯ್ ಬಾಯ್.